ಇನ್ನು ಉಳಿದಂತೆ ಟ್ರಾನ್ಸ್ಪೋರ್ಟೇಷನ್ ವಿಚಾರದನ್ನ ಇವರು ಓಡಿಸಲ್ಲ ರೀ, ಮುಚ್ಚಿಬಿಡ್ತಾರೆ. ಇವತ್ತೇನು ಡಿಸೈಡ್ ಮಾಡಿದ್ದಾರೆ, ಯಾವುದು ಈ ಡೆಡಿಕೇಟೆಡ್ ಲೈನ್ ಸರ್ವಿಸ್ ಇದೆಯಲ್ಲ, ಪಾಪ ನಮ್ಮ ಸತೀಶ್ ಕಡಮ್ನವರು ಮತ್ತು ಕೃಷ್ಣಪ್ಪ ಅವರು ಅದನ್ನು ನೋಡ್ಕೊತಿದ್ರು. ಅವಾಗ ಗಲಾಟೆ ಆಯಿತು, ಒದೆ ತಿಂದ್ವಿ, ವಿಕ್ಟಿಮ್ಸ್ ನಾವು. ಆದರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ದವರು ಎಲ್ಲ ಬೇರೆ ವಿಚಾರ ಬಿಡಿ, ಅದೆಲ್ಲವೂ ಇವತ್ತು ಮಾತಾಡೋಂಥ ವಿಚಾರ ಅಲ್ಲ. ಆದರೆ ಕಾಡಮ್ಮ ಪಾಪ ಸತೀಶ್ ಕಡಮ್ನವ್ರು ಏನು ಮಾಡಿದ್ರು, ಅವತ್ತು ಹೋಗಿ ಇದು ಯಾರು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ BMTCನಲ್ಲಿ ಹೋಗಿ ಮಾತಾಡಿ ಒಪ್ಸಿದ್ದೀನಿ, ನೀನು ಬಂದು ಮಾತಾಡು, ಫೈನಲ್ ಆಗಿ ಮಾತಾಡು ಅಂತ ಕರ್ಕೊಂಡು ಹೋದ್ರು. ಹೋಗಿ MDನ ಒಪ್ಪಿಸಿ ಡೆಡಿಕೇಟೆಡ್ ಲೈನ್ ಸರ್ವಿಸ್ನ ನಾವು ಒಪ್ಪಿಸಿ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ತಾ ಇದ್ರೆ ಮ್ಯಾನೇಜ್ಮೆಂಟ್ ಕೂಡ ರೆಡಿ ಆಗಿದ್ದಾರೆ, ವಿಲ್ಲಿಂಗು ತೊಗೊಂಡ್ಬಿಟ್ಟಿದ್ದಾರೆ ಎಲ್ಲ ಕಾರ್ಮಿಕರಲ್ಲಿ. ಲ್ಯಾಂಡ್ಮ್ಯಾನ್ ಮೆಸೇಜ್ ಕಳಿಸಿ ಆ ಒಂದು ಅಂದರೆ ಫಾರ್ಮ್ ಎಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಲ್ಯಾಂಡ್ಮ್ಯಾನ್ ಮೆಸೇಜ್ ಆಗಿ. EC ಮೀಟಿಂಗಲ್ಲಿ ಹೇಳ್ತಾರೆ ಇವರು, ನಮಗೆ ಬ್ಲೂ ಬಸ್ ಬೇಕು ಅಂತ. ಯಾವುದು 2000ರಲ್ಲಿ ಬ್ಲೂ ಬಸ್ ಹೋಯ್ತಲ್ಲ ನಮ್ಮ ಕೈ ಬಿಟ್ಟು, 97ರ ವೇತನ ಪರಿಷ್ಕರಣಾ ಸೈನ್ ಆದಂಥ ಸಂದರ್ಭದಲ್ಲಿ ಔಟ್ಸೋರ್ಸ್ ಮಾಡಿ ಅಂತ ಅವತ್ತಿದ್ದಂಥ ಯೂನಿಯನ್ ಒಪ್ಪಿಗೆ ಕೊಟ್ಟಿತ್ತು. ಆವಾಗ ಏನು ಬ್ಲೂ ಬಸ್ ಓಡ್ತಿತ್ತು, ಹಳದುಳಿದ ಬಸ್ಸು ಒಂದಷ್ಟು ದಿವಸ ಓಡ್ತು. ಆ ಬಸ್ಸೇ ಬರಬೇಕು, ನಾವು ಇದನ್ನೆಲ್ಲ ಒಪ್ಪಕ್ಕಾಗಲ್ಲ ಡೆಡಿಕೇಟೆಡ್ ಲೈನ್ ಸರ್ವಿಸು ಅಂತ ಹೇಳ್ತಾರೆ. ಇವತ್ತೇನಾಗ್ತಾ ಇದೆ, ಅದೇ ಡೆಡಿಕೇಟೆಡ್ ಲೈನ್ ಸರ್ವಿಸ್ ತಂದ್ಬಿಟ್ಟು ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ, ನಾವು ಕಾರ್ಮಿಕರ ಪರವಾಗಿ ನಿಲುವು ತಂದೆ. ಒಂದು ಮನೆನ ಡಿಸ್ಟ್ರಕ್ಟ್ ಮಾಡಿಬಿಟ್ಟು ಬೀಳಿಸ್ಬಿಟ್ಟು ಹೊಡೆದಾಕಿ ಆಮೇಲೆ ನಾನು ಇನ್ನೊಂದು ಗುಡಿಸ್ಲು ಕಟ್ಟಿದೆ ಅಂತಂದ್ರೆ ಯಾರಾದರೂ ಒಪ್ಪ ಮಾತಾ ಇದು? ನೋಡಿ, ನಾನು ಕಾರ್ಮಿಕರಿಗೆ ಗುಡಿಸ್ಲು ಕಟ್ಕೊಟ್ಟಿದ್ದೀನಿ. ಆದರೆ ವಜ್ಜಾದವರೆಲ್ಲ ಹಾಳು ಮಾಡಿಬಿಟ್ರು. ಅವತ್ತು ಡ್ಯಾಮೇಜ್ ಮಾಡಿ ಬಿಸಾಡಿದವ್ರೆ ಇವರು, ಡ್ಯಾಮೇಜ್ ಮಾಡಿ ಬಿಸಾಡಿದವ್ರೆ ಅವರು ಸ್ನೇಹಿತರೆ. ಸೊ ಈ ಸಂದರ್ಭದಲ್ಲಿ ನಾನು ನಿಮ್ಗೊಂದು ಭರವಸೆ ಕೊಡೋಕೆ ಇಚ್ಛೆ ಪಡ್ತೀನಿ ವಿತ್ ರಿಗಾರ್ಡ್ ಟು ದಿಸ್ ಟ್ರಾನ್ಸ್ಪೋರ್ಟೇಷನ್. ಯಾರೆಲ್ಲ ಟ್ರಾನ್ಸ್ಪೋರ್ಟೇಷನಲ್ಲಿ ಏನು ಕಮ್ಯೂಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಇರೋವಂಥ ಸರ್ವಿಸ್ನ ಉತ್ತಮವಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇಲ್ಲ ಅಂದರೆ ಇರೋದು ಏನಿದೆಯೋ ಅದನ್ನು ಹಾಗೆ ಮುಂದುವರಿಸ್ತೀವಿ, ಇದು ನಮ್ಮ ಭರವಸೆ. ಇಲ್ಲಿ ಹಾರ್ಸ್ ಮಾಡಿದ್ರು ಅದಕ್ಕೆ ಡಿಸ್ಮ್ಯಾಂಟಲ್ ಮಾಡ್ತೀವಿ, ಅದ್ರ ಉಪಯೋಗ ಪಡ್ಕೊಳ್ತಿರೋರು ಯಾರು? ನಾವು ನೀವುಗಳೇ ಅಲ್ವಾ? ಇಲ್ಲಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಲ್ಲ, ಯಾರು ಕಾರ್ಮಿಕರ ಪರವಾಗಿ ಏನೇ ವಿಚಾರ ತಂದರೂ ಕೂಡ ಒಳ್ಳೇದೇ. ಒಳ್ಳೇದಲ್ಲ ಅಂತಂದ್ರೆ ಒಳ್ಳೇದಲ್ವೇ ಅಲ್ಲ. ಸುಮ್ಮನೆ ಬೇರೆಯವ್ರ ಮೇಲೆಲ್ಲ ಆರೋಪ ಮಾಡಿಕೊಂಡು ಹೋಗೋದಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪನ ಈ ಥರದ್ದು ಮಾಡ್ತಿದ್ರೆ. ಆಮೇಲೆ ಇನ್ನೊಂದು ವಿಚಾರ,